ಎಲ್ಲರಿಗೂ ನಮಸ್ಕಾರ. ಕೆ ಇಂದಿರಾ ಅವರ ಗೆಜ್ಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸೋಮುವಿನ ಮದುವೆಯ ಸಂಭ್ರಮ ನಡೀತಿರುತ್ತೆ. ಅದನ್ನೆಲ್ಲ ಜಗಲಿ ಮೇಲೆ ನಿಂತ್ಕೊಂಡು ಚಂದ್ರು ನೋಡ್ತಾ ಇರ್ತಾಳೆ. ಹೋಗೋರಿಗೆಲ್ಲರಿಗೂ ಕೈ ಬೀಸಿ ವಿದಾಯ ಹೇಳಿ ಕಳಿಸ್ತಾ ಇರ್ತಾಳೆ. ಇದನ್ನೆಲ್ಲ ತಾಯಿ ನೋಡ್ತಾಳೆ. ಅವಳಿಗೂ ಕೂಡ ಮನಸ್ಸಿನಲ್ಲಿ ತುಂಬ ದುಃಖ ಆಗುತ್ತೆ. ಇದಾಗಿ 4 ದಿನ ಆದಮೇಲೆ ಅವರು ಮದುವೆ ಮುಗಿಸ್ಕೊಂಡು ಸೊಸೆ ಮತ್ತು ಬೀಗರ ಜೊತೆಗೆ ಹಿಂತಿರುಗಿ ಬರ್ತಾರೆ. ಅಲ್ಲೊಂದು ಆರತಿ ಮತ್ತು ನಿಷೇಕ ಮನೆ ತುಂಬಿಸೋದು ಆಗಬೇಕು ಅಂದ್ಬಿಟ್ಟು ಅವಧಾನಿಗಳು ಮೊದಲೇ ಬೀಗರಿಗೆ ಹೇಳಿರ್ತಾರೆ. ಹಾಗಾಗಿ ಹೋಗುವಾಗ ಒಂದು ಬಸ್ ಹೋಗಿದ್ರು ಕೂಡ ಬರುವಾಗ 2 ಬಸ್ನಷ್ಟು ಜನ ಬರ್ತಾರೆ. ಮಾವನ ಮನೆಯಿಂದ ಹೊಸ ಸೂಟ್ ಹಾಕ್ಕೊಂಡು ಸೋಮು ಇಳಿದು ಬರ್ತಾನೆ. ಚಂದ್ರು ಚಪಲತೆಯಿಂದ ಓಡಿ ಬಾಗಿಲು ನಿಂತ್ಕೊಳ್ತಾಳೆ. ಬಸ್ಸಿನಿಂದ ಪುತು ಅಂತ ಜನ ಉದುರ್ತಿರ್ತಾರೆ. ಚಂದ್ರು ಸೋಮುವಿನ ಹೆಂಡತಿಯನ್ನು ನೋಡ್ಬೇಕು ಕಾತುರದಿಂದ ಜಗಲಿ ತುದಿಲಿ ನಿಂತ್ಕೊಳ್ತಾಳೆ. ಅಷ್ಟೊತ್ತಿಗೆ ಜೋರಾಗಿ ವಾದ್ಯಘೋಷ ಶುರು ಆಗುತ್ತೆ. ವಧುವರರು ಚಪ್ಪರದ ಅಡಿಯಲ್ಲಿ ಮನೆ ಮೆಟ್ಲ ಮೇಲೆ ಹಾಕಿದ್ದ ಮಣೆ ಮೇಲೆ ನಿಂತ್ಕೊತಾರೆ. ಚಂದ್ರ ರೋಮಾಂಚಿತಳಾಗ್ತಾಳೆ. ತನ್ನ ಹಾಗೆಯೇ ತುಂಬ ಕೂದಲಿನ ಚೆಲುವೆ ಸೋಮುವಿನ ಅರ್ಧಾಂಗಿ ಹಸಿರು ಬಣ್ಣದ ಪೀತಾಂಬರ ಉಟ್ಕೊಂಡಿರ್ತಾಳೆ. ಅವನ ಪಕ್ಕದಲ್ಲಿ ನಿಂತಿರ್ತಾಳೆ. ಮುತ್ತೈದೆಯರು ಮೇಲು ಧ್ವನಿಯಲ್ಲಿ ಹಾಡು ಹೇಳ್ತಾ ಇರ್ತಾರೆ. ಯಾರೋ ವಧುವರರಿಗೆ ನಿವಾಳಿಸಿ ಇಡಗಾಯಿ ಹಾಕ್ತಾರೆ. ಜನಸಮೂಹ ಎಲ್ಲ ಪ್ರವಾಹದ ಹಾಗೆ ಒಳಹೊಗ್ಗುತ್ತೆ. ಚಂದ್ರ ಕಂಬದ ಹಾಗೆ ನಿಂತ್ಕೊಂಡಿರ್ತಾಳೆ. ತನ್ನ ತಂದೆ ಆ ಗುಂಪಲ್ಲಿರ್ತಾರೆ. ಹುಡುಗಿಯ ತಾಯಿ ತಂಗಿಯರು ಇದ್ದಾರೆ. ತಂದೆ ತನ್ನನ್ನು ಕಂಡರೂ ಕಾಣದ ಹಾಗೆ ಒಳಗಡೆ ಹೋದ ಬಗ್ಗೆ ಎಲ್ಲ ಅವಳಿಗೆ ಮನಸ್ಸಿಗೆ ನೋವು ಕೊಡುತ್ತೆ. ಸೋಮು ಇನ್ನೀಗ ಇತ್ತ ಕಡೆ ನೋಡೋ ಅವಶ್ಯಕತೆಯೇ ಇಲ್ಲ. ಏಕೆಂದರೆ ಅವನ ಪಕ್ಕದಲ್ಲಿ ಅವನ ಕಾಮಿತಾರ್ಥ ಪ್ರದಾಯಿನಿ ಮಂಗಳದಾತ ಜಯಲಕ್ಷ್ಮಿ ಅವನ ಪಕ್ಕದಲ್ಲೇ ಇರ್ತಾಳೆ. ಆ ತುಂಬು ಸಂಭ್ರಮದಲ್ಲಿ ಒಬ್ಬರಂದರೆ ಒಬ್ಬರು ಕೂಡ ಚಂದ್ರನ ಕಡೆಗೆ ತಿರುಗಿ ನೋಡೋದಿಲ್ಲ. ಸಂಭ್ರಮ ಆ ಮನೆ ಒಳಗೆ ತುಂಬಿಬಿಟ್ಟಿರುತ್ತೆ. ಆದರೆ ಇಲ್ಲಿ ದುಃಖವೇ ಗೂಡು ಕಟ್ಕೊಂಡಿರುತ್ತೆ. ಚಂದ್ರು ಪರದೇಶಿ ಹಾಗೆ ಬಾಗಿಲಲ್ಲಿ ನಿಂತಿರ್ತಾಳೆ. ಮಗಳ ಈ ಸ್ಥಿತಿಯನ್ನು ನೋಡಿ ಅಪರ್ಣನಿಗೂ ವ್ಯಥೆ ಆಗುತ್ತೆ. ಒಳಗೆ ಬಾ ಚಂದ್ರು, ಇನ್ನು ಯಾಕಲ್ಲಿ ನಿಂತಿದೆಯಮ್ಮ ಅಂತ ಹೇಳಿದಾಗ ಚಂದ್ರು ಒಳಗೆ ಬರ್ತಾಳೆ. ಕುರ್ಚಿಯಲ್ಲಿ ಕೂತ್ಕೊತಾಳೆ. ಯೋಚನೆ ಮಾಡ್ತಾಳೆ. ನಾನು ಜಯಲಕ್ಷ್ಮಿ ಇಬ್ಬರು ಒಂದೇ ತಂದೆ ಮಕ್ಕಳು. ಒಬ್ಬನೇ ಸೋಮುವನ್ನು ವರಿಸಿದ್ದೀವಿ. ಅವಳು ಧರ್ಮಪತ್ರಿ, ನಾನು ಸೂಳೆ. ಈ ಜನ್ಮದಲ್ಲಿ ಈ ಅಭಿಧಾನ ನನಗೆ ತಪ್ಪೋದಿಲ್ಲ. ನಾನು ಸೋಮುವಿನ ಜೊತೆ ಸೂಳೆ ಥರನೇ ನಡ್ಕೊಂಡೆ. ಅದರಲ್ಲಿ ಅವನ ತಪ್ಪೇನೂ ಇಲ್ಲ. ಅವರ ಸಂಪ್ರದಾಯ ಅವನು ತಕ್ಕ ಹಾಗೆ ಅವನು ಜಿತಮನಸ್ಕನಾಗಿದ್ದ. ಆದರೆ ನಾನು ಅವನನ್ನು ಕೆಣಕದೆ. ಕಡೆಗೂ ಅವನು ಹಿರಿಯರ ಆಜ್ಞೆಯನ್ನು ಪಾಲಿಸ್ದ ಕುಲಗೌರವವನ್ನು ಕಾಯ್ಕೊಂಡ. ಅಥೋಭ್ರಷ್ಟ ತಥೋಭ್ರಷ್ಟ ಅಂತ ಕೆಟ್ಟವಳು ನಾನು. ಇನ್ನು ಈ ಜನ್ಮದಲ್ಲಿ ನನಗೆ ಸಾಮೀಪ್ಯ ಇಲ್ಲ ಅವನದು, ಜೊತೆಗೆ ಅವನ ದರ್ಶನವೂ ಕೂಡ ಇರೋದಿಲ್ಲ ಅಂತ ಅಂದ್ಕೊಳ್ತಾಳೆ. ಯೋಚನೆ ಮಾಡ್ತಾ ಅವಳ ಮನಸ್ಸು ಕಲ್ಲಾಗಿರುತ್ತೆ. ದಿನ ಇರೋ ಹಾಗೆ ತಾಯಿ ಎದುರಿಗೆ ಇರ್ತಾಳೆ. ಆದರೆ ಮನಸ್ಸು ಪೂರ್ತಿ ಚೂರಾಗೋಗಿರುತ್ತೆ. ತಂದೆ ಇಷ್ಟು ಸಮೀಪ ಬಂದಿದ್ದಾರೆ, ಆದರೆ ಅವ್ರ ದರ್ಶನ ಮಾಡೋ ಹಾಗಿಲ್ಲ. ಏಕೆಂದರೆ ಚೂರು ಸುಳಿವು ಕೊಡೋದಿಲ್ಲ ಅಂತ ತಂದೆಗೆ ಮಾತು ಕೊಟ್ಟಿರ್ತಾಳೆ. ಸರಪಳಿನೇ ಇಲ್ಲದೆ ಕಟ್ಟು ಹಾಕಿರೋ ಬಗೆ ತನ್ನದು. ಈ ಪ್ರಪಂಚ ಎಲ್ಲ ಒಂದು, ತಾನೇ ಬೇರೆ ಅನ್ನೋ ಭಾವನೆ ಅವಳಲ್ಲಿ ತುಂಬಿ ಹರಿತಾ ಇರುತ್ತೆ. ಎದುರುಗಡೆ ಮನೆಯಲ್ಲಿ ಗದ್ದಲ ಬೋರ್ಗರಿತಾ ಇರುತ್ತೆ. ತಂಗಮ್ಮನವ್ರಿಗೆ ಗುಂಡಮ್ಮನವರಿಗೆ ಮೆಚ್ಚಿನ ಸೊಸೆಯನ್ನು ಮನೆ ತುಂಬಿಸ್ಕೊಂಡಿರೋ ಸಂಭ್ರಮ ಇರುತ್ತೆ. ಆಗ ಅಪರ್ಣ ಮಗಳ ಪಕ್ಕದಲ್ಲಿ ಬಂದು ನಿಂತು ಹೇಳ್ತಾಳೆ, ಮಗು ಇನ್ಮೇಲೆ ನೀನು ಅವ್ರ ಮನೆಗೆ ಹೋಗಬೇಡಮ್ಮ, ನಿನ್ನ ತಂದೆಗೆ ಮಾತು ಕೊಟ್ಟಿರೋದು ನಿನಗೆ ನೆನಪಿರಲಿ ಅಂತ ಹೇಳಿದಾಗ ಚಂದ್ರು ಸ್ವಲ್ಪ ಒರಟಾಗಿ ಹೇಳ್ತಾಳೆ, ಅಮ್ಮ ನಾನೇನು ನಿನ್ನಷ್ಟು ಅಳ್ಜಳುಕ್ಳಲ್ಲ, ನಾನೇ ಅಲ್ವಾ ನಿನಗೆ ಬಂದು ಹೇಳಿದ್ದು, ಕಡೆ ತನಕ ನೋಡ್ತಾ ಇರು ಈ ಚಂದ್ರಿನ ಅಂಥೇಳಿ ಹೇಳಿದಾಗ ತಾಯಿ ಮತ್ತೇನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಈ ಕಡೆ ಜಯಲಕ್ಷ್ಮಿ ಸೋಮುವಿನ ಮನವನ್ನು ತುಂಬಿರ್ತಾಳೆ. ಆ ದಿನ ಸಂಜೆವರೆಗೂ ಗದ್ದಲ ತುಂಬಿಕೊಂಡಿರುತ್ತೆ. ಮನೆ ತುಂಬಿಸಿದ್ದಾಗಿರುತ್ತೆ. ಮರುದಿನ ಊಟ ಆರತಿ ನಿಷೇಕ ಎಲ್ಲ ಇರುತ್ತೆ. ಆ ಬ್ರಾಹ್ಮಣರ ಗದ್ದಲದಲ್ಲಿ ಈ ಸೂಳೆರ ಹುಡುಗಿನ ಯಾರೂ ಊಟಕ್ಕೂ ಕರೆಯೋದಿಲ್ಲ. ಆದರೆ ಆ ಕಡೆ ಆ ತಂದೆಯ ಹೃದಯ ಬೆಂದು ಬೇಗುದಿಗೊಳ್ತಾ ಇರುತ್ತೆ. ಪಶ್ಚಾತ್ತಾಪದಿಂದ ಹಣ್ಣಾಗಿರುತ್ತೆ. ಬೇವು ಬೆಲ್ಲಗಳ ಬೆರಕೆಯಲ್ಲಿ ಮದುವೆಯನ್ನು ಮುಗಿಸಿರ್ತಾರೆ ತಂದೆ. ಚಂದ್ರ ಎಷ್ಟೇ ಭರವಸೆ ಕೊಟ್ಟಿದ್ರೂ ಆತನಿಗೇನೋ ಒಂದು ರೀತಿಯ ನೆಮ್ಮದಿ ಇರೋದಿಲ್ಲ, ಆತಂಕ ಇದ್ದೇ ಇರುತ್ತೆ. ಇನ್ನು ರಾತ್ರಿ ಆರತಕ್ಷತೆಗೆ ಬಾ ಅಂದ್ಬಿಟ್ಟು ಲಲಿತಾ ಬಂದು ಚಂದ್ರನ ಕರೀತಾಳೆ. ಇಬ್ಬರು ಬನ್ನಿ ಅಂತ ಆಹ್ವಾನವನ್ನು ಕೊಡ್ತಾಳೆ. ಚಂದ್ರ ಸಂಚೆಗೆ ಹೊರಟು ನಿಲ್ತಾಳೆ. ತಾಯಿಗೆ ಇಷ್ಟ ಇರೋದಿಲ್ಲ, ಆದರೆ ಮಗಳನ್ನು ತಡೆಯೋದು ಅವಳ ಕೈಲಿ ಸಾಧ್ಯ ಆಗೋದಿಲ್ಲ. ಚಂದ್ರ ಪ್ರತಿದಿನದ ಉಡುಗೆ ತೊಡುಗೆಲ್ಲೇ ಹೋಗ್ತಾಳೆ.
ಆರತಿಗೋಸ್ಕರ ಬೇರೆ ಒಂದು ದೊಡ್ಡ ಮನೆಯನ್ನು ಬಿಡಿಸ್ಕೊಂಡಿರ್ತಾರೆ. ರಿಸೆಪ್ಷನ್ನಿನಲ್ಲಿ ಗದ್ದಲ ಇರುತ್ತೆ. ಇವಳು ಮುಂದೆನೇ ಹೋಗಿ ಕೂತ್ಕೊತಾಳೆ. ಲಲಿತಾ ಕೇಳ್ತಾಳೆ, ಯಾಕೆ ಇಷ್ಟು ವೈರಾಗ್ಯ? ಮನೇಲಿ ಅಷ್ಟೊಂದು ರಾಶಿ ರಾಶಿ ಸೀರೆಗಳಿವೆ, ಯಾವಾಗಲೂ ಸನ್ಯಾಸಿ ಹಾಗೆ ಆ ಬಿಳಿ ಸೀರೆನ ಉಟ್ಕೊಂಬರ್ತೀಯಲ್ಲ, ಇಂಥ ಸಮಯದಲ್ಲಾದರೂ ಆ ಬೇರೆ ಸೀರೆನ ಉಟ್ಕೋಬಾರ್ದಾ? ರಾಶಿ ಒಡವೆ ಇದೆ, ಒಂದಾದರೂ ಹಾಕ್ಕೋಬಾರ್ದೇನೆ ಅಂತ ಹೇಳಿದಾಗ ಚಂದ್ರು ನಗ್ತಾಳೆ. ಯಾಕಮ್ಮ, ನಾನು ಹೀಗಿದ್ದರೆ ಈ ಚಂದ್ರನ ಗುರುತು ನಿಂಗೆ ಸಿಕ್ಕೋಲ್ವಾ ಅಂತ ಹೇಳ್ತಾಳೆ. ಹೋಗು, ನಿಂಗೆ ಯಾರು ಹೇಳ್ತಾರೆ ಅಂತ ಮುನ್ಸಿನಿಂದ ಲಲಿತಾ ಬೇರೆ ಕಡೆ ಹೋಗ್ತಾಳೆ. ವಧುವರರನ್ನು ನೋಡ್ತಾ ವಿಗ್ರಹದ ಹಾಗೆ ಚಂದ್ರು ಕೂತ್ಬಿಟ್ಟಿರ್ತಾಳೆ. ಈ ಕಡೆ ಸೋಮು, ಆ ಕಡೆ ತಂದೆ. ಇವರಿಬ್ಬರ ಫಜೀತಿಯನ್ನು ನೋಡಿ ಇವಳಿಗೆ ನಗು ಉಕ್ಕುಕ್ಕೆ ಬರ್ತಿರುತ್ತೆ. ಎಲ್ಲಿ ತಮ್ಮ ರಹಸ್ಯ ಬಯಲಾಗುತ್ತೋ ಅನ್ನೋ ಹಾಗೆ ಆ ಮಾವ ಮತ್ತು ಈ ಅಳಿಯ ಇಬ್ಬರು ಇವಳ ಕಡೆನೇ ದೃಷ್ಟಿ ಹಾಯಿಸ್ತಾ ಇರ್ತಾರೆ. ನಿಗಿಸುವಂತಹ ಆಭರಣಗಳನ್ನು ಇಟ್ಕೊಂಡು, ಕನಕಾಂಬರವನ್ನು ಉಟ್ಕೊಂಡು, ಮುಡಿ ತುಂಬ ದುಂಡು ಮಲ್ಲಿಗೆ ತೊಟ್ಕೊಂಡು ಈ ಜಯಲಕ್ಷ್ಮಿ ತನ್ನ ಗಂಡನ ಪಕ್ಕ ಕೂತಿರ್ತಾಳೆ. ಮೈಕ್ನಲ್ಲಿ ಯಾರೋ ಹಾಡುಗಳನ್ನು ಹಚ್ತಾರೆ. ಅಲ್ಲಿ ಏನು ಹಾಡ್ತಾ ಇದೆ ಅನ್ನೋದು ಅವಳ ಗಮನಕ್ಕೆ ಬರೋದಿಲ್ಲ. ಸಮುದ್ರ ಘೋಷದ ಹಾಗೆ ಸುತ್ತಲೆಲ್ಲ ಕಡೆನೂ ಭೋರ್ಗರಿತಾ ಇರುತ್ತೆ. 2-3 ಸಲ ಸೋಮು ಇವಳು ಮುಖವನ್ನು ನೋಡ್ತಾನೆ. ಖರ್ಚೀಪ್ನಿಂದ ಬೆವರು ಒರೆಸ್ಕೊಳ್ತಾನೆ. ಎದ್ದು ಕೂರೋ ಕೆಲಸ ಬೇರೆ. ಮಧ್ಯೆ ಮಧ್ಯೆ ಹೆಂಡತಿ ಜೊತೆಗೆ ಮಾತಾಡಬೇಕಾಗಿರುತ್ತೆ. ಪಕ್ಕದಲ್ಲೇ ಇರುವ ಸಿರಿಮಗುವನ್ನು ನೋಡಬೇಕು ಅಂತ ಆಸೆ. ಆದರೆ ಇವಳು ಎದುರುಗಡೆ ಭೂತದ ಹಾಗೆ ಕೂತಿದ್ದಾಳಲ್ಲ ಅನ್ನಿಸ್ತಿರುತ್ತೆ. ತಾನು ಇಲ್ಲಿ ಕೂತಿರೋದು ತನ್ನ ತಂದೆಗೆ ಮತ್ತು ಸೋಮುಗೂ ಇಬ್ಬರಿಗೂ ಪ್ರಾಣ ಸಂಕಟ ಆಗಿದೆ ಅನ್ನೋದು ಅವಳಿಗೆ ತಕ್ಷಣ ಅರಿವಾಗುತ್ತೆ. ತಕ್ಷಣವೇ ಅವಳು ಅರಿಶಿನ ಕುಂಕುಮವನ್ನು ತಗೊಳ್ತಾಳೆ. ವಧುವರರ ಎದುರಿಗೆ ಹೋಗಿ ನಿಂತ್ಕೊತಾಳೆ. ಸೋಮುಗೆ ಭಯ ಆಗುತ್ತೆ. ಬೆಚ್ಚಿ ಎದ್ದು ನಿಂತ್ಕೊತಾನೆ. ಅಪರಿಚಿತ ಚಂದ್ರಳನ್ನು ಗೌರವದಿಂದ ಜಯಲಕ್ಷ್ಮಿ ನೋಡ್ತಾಳೆ. ಸೋಮು ತಬ್ಬಿಬ್ಬಾಗಿ ಹೆಂಡತಿಗೆ ಹೇಳ್ತಾನೆ, ಇವರು ನಮ್ಮ ಲಲಿತು ಸ್ನೇಹಿತೆ, ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಾರೆ, ಚಂದ್ರ ಅಂತ ಹೇಳಿಬಿಟ್ಟು ಅಂತ ಹೇಳಿದಾಗ ಚಂದ್ರ ನಗ್ತಾಳೆ. ವಧುವಿನ ಕೈ ಹಿಡಿದು ಕುಲುಕ್ತಾಳೆ. ಅವ್ರಿಗೆ ಓದಿಸ್ಲಿಕ್ಕೆ ಅಂತ ತಂದಿದ್ದ ಒಂದು ರೊಟ್ಟಿನ ಪೆಟ್ಟಿಗೆಯನ್ನು ಮಾತ್ರ ಅವ್ರಿಗೆ ಕೊಡೋದಿಲ್ಲ. ಸೋಮು ಓರೆಗಣ್ಣಲ್ಲಿ ನೋಡ್ತಾನೆ, ಸುಮ್ಮನಾಗ್ತಾನೆ. ವಧು ಬೆರಗಿನಿಂದ ಇವಳ ಮುಖ ನೋಡ್ತಾಳೆ. ಇದೇನಿದೆಯಾ ಹುಡುಗಿ, ತನ್ನ ತಂದೆ ಥರ ಕಾಣ್ತಾ ಇದ್ದಾಳಲ್ಲ, ತನ್ನ ತಂದೆ ಅಂತಂದರೆ ರೂಪ ಮೈಕಟ್ಟು ಈ ಹುಡುಗಿಗೆ ಅಂತ ಅಂದ್ಕೊಳ್ತಾಳೆ. ಅದನ್ನು ಗಂಡನಿಗೆ ಹೇಳಬೇಕು ಅಂತಲೂ ಅಂದ್ಕೊಳ್ತಾಳೆ. ಅಷ್ಟರಲ್ಲಿ ಇನ್ಯಾರೋ ಬರ್ತಾರೆ. ಅವ್ರ ಮಾತಲ್ಲಿಗೆ ನಿಂತು ಹೋಗುತ್ತೆ. ಚಂದ್ರು ಲಲಿತನ ಮನೆಗೆ ಬರ್ತಾಳೆ. ಗುಂಡಮ್ಮ ಮತ್ತು ಕೆಲವು ನೆಂಟರು ಮನೇಲಿರ್ತಾರೆ. ಅವಳು ಗಟ್ಟಿಯಾಗಿ ಕೂಕ್ಕೊಂಡು ಬರ್ತಾಳೆ, ಅಜ್ಜಿ ಸಜ್ಜೆ ಗೃಹನ ನಾನು ನೋಡಬಹುದಾ ಅಂತ. ಗುಂಡಮ್ಮನವರು ಅಂತಾರೆ, ಅಯ್ಯೋ ನೋಡ ನನ್ನಮ್ಮ, ಯಾರು ಬೇಡ ಅಂದವರು, ನಿಂಗೆ ಗೊತ್ತಿದೆಯಲ್ಲ ಅವನ ಕೋಣೆ, ಲಲಿತಾ ಅಲ್ಲೇ ಏನೋ ಅಲಂಕಾರ ಮಾಡಿದ್ದಾಳೆ, ನೋಡ್ಕೊಂಡು ಬಾ ಅಂತ ಅಂದಾಗ, ಏನಿಲ್ಲ ಅಜ್ಜಿ, ನಾನು 2 ದಿಂಬಿನ ಕವರ್ಗೆ ಕಸೂತಿ ಹಾಕಿದ್ದೀನಿ, ಅದನ್ನಲ್ಲಿ ಹಾಕೋಣ ಅಂತ ತಂದೆ ಅಂತ ಹೇಳಿ ತೋರಿಸ್ತಾಳೆ. ಗುಂಡಮ್ಮನವ್ರಿಗೆ ಸಂತೋಷ ಆಗುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿ ಹಾಕಿದೆಯಾ ಮಗು, ಹೋಗು ಹಾಕ್ಬಿಟ್ಬಾ. ಆರತಿಗೆ ಹೋಗಿದ್ಯೋ ಇಲ್ಲೋ, ಈ ಗದ್ದಲದಲ್ಲಿ ನಿನ್ನನ್ನು ಊಟಕ್ಕೆ ಕರೀಲಿಲ್ಲ, ಒಂಚೂರು ತಿಂಡಿ ಕೊಡ್ತೀನಿ ತೊಗೊಂಡು ಹೋಗಮ್ಮ ಅಂತ ಹೇಳಿದಾಗ, ಆರತಿಗೆ ಹೋಗಿ ಬಂದಿದ್ದೀನಿ ಅಜ್ಜಿ, ನೋಡಿ ತೆಂಗಿನಕಾಯಿ ಎಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ದುಡು ಮಹಡಿ ಹತ್ತಾಳೆ ಚಂದ್ರ. ಸಜ್ಜೆ ಗೃಹದ ಬಾಗಿಲಲ್ಲಿ ನಿಂತ್ಕೊಳ್ತಾಳೆ. ಅವಳ ತಲೆ ಸುತ್ತದ ಹಾಗೆ ಅನಿಸುತ್ತೆ. ಸುತ್ತಲೂ ಎಲ್ಲ ಕಡೆ ಕಣ್ಣು ಹಾಯಿಸ್ತಾಳೆ. ಲಲಿತಾ ಮತ್ತು ಅವಳ ಗಂಡ ಸೇರಿಕೊಂಡು ಈ ಶಯ್ಯಾಗೃಹವನ್ನು ಅಲಂಕಾರ ಮಾಡಿದ್ದಾರೆ. ಸೋಮುವಿಗೆ ಮತ್ತು ಅವನ ಪ್ರಿಯತಮೆಗೆ ಎಷ್ಟು ಸುಸ್ವಾಗತವಲ್ವಾ ಅಂದ್ಕೊತಾಳೆ. ವಿಸ್ತಾರವಾದ ಮಂಚದ ಮೇಲೆ ಹೊಸ ಸುಪ್ಪತ್ತಿಗೆ ಹಾಕಿರ್ತಾರೆ. ಹೊಸ ರಗ್ಗುಗಳಿರುತ್ತೆ. ತಿಳಿ ನೀಲಿ ಬಣ್ಣದ ಸೊಳ್ಳೆ ಪರದೆ ಇರುತ್ತೆ. ಚಿತ್ರದ ದಿಂಬುಗಳಿರುತ್ತೆ. ಮಂಚದ ಚೌಕಟ್ಟುಗಳಿಗೆಲ್ಲ ದುಂಡು ಮಲ್ಲಿಗೆ ಹಾರ ಹಾಕಿರ್ತಾರೆ. ಕಿಟಕಿಗೆ ಮೃದುವಾದ ಹಸಿರು ತೆರೆ ಹಾಕಿರ್ತಾರೆ. ದೊಡ್ಡ ಟೇಬಲನ್ನು ತುಂಬ ಅಂದೋಜಿಯ ಸಾಮಾನುಗಳಿರುತ್ತೆ. ನಾನಾ ಬಗೆಯ ಹಣ್ಣು ಹಂಪಲುಗಳು, ಮಂಗಳ ದ್ರವ್ಯಗಳು, ಎದುರುಗಡೆ ದೊಡ್ಡ ಕನ್ನಡಿ, ದೇವಾದಿ ದೇವತೆಗಳ ಭಾವಚಿತ್ರಗಳು, ಸುಗಂಧದ ದಾನಿಯಲ್ಲಿ ಗಂಧದ ಕಡ್ಡಿ ಎಲ್ಲವನ್ನೂ ಇಟ್ಟಿರ್ತಾರೆ. ಚಂದ್ರ ನಿಧಾನವಾಗಿ ಒಳಗೆ ಹೋಗ್ತಾಳೆ. ಅವಳ ಮನಸ್ಸು ಮೈಯಿ ಎಲ್ಲ ಉಯ್ಯಾಲೆ ಆಡ್ದಂಗೆ ಅನಿಸುತ್ತೆ. ತಾನು ತಂದಿದ್ದ 2 ದಿಂಬಿನ ಕವರುಗಳನ್ನು ಹಾಗೆ ದಿಂಬಿನ ಮೇಲೆ ಹಾಸ್ತಾಳೆ. ಮತ್ತೊಮ್ಮೆ ಸುತ್ತ ಕಣ್ಣು ಹಾಡಿಸ್ತಾಳೆ. ದಿಂಬಿನ ಮೇಲೆ ತಾನೇ ಹಾಕಿರೋ ಕಸೂತಿ ಇರುತ್ತೆ. ಮಧುರ ಸಮಾಗಮ, ಪ್ರೇಮದ ಗೆಲುವು ಅಂತ. ಆಹಾ, ಜಯಲಕ್ಷ್ಮಿಗೆ ಎಷ್ಟು ಭವ್ಯವಾದ ಸಗತ. ಆದರೆ ತನಗೆ ಆ ಕಡು ಕತ್ತಲೆಯಲ್ಲಿ, ಆ ಬೇವಿನ ಮರದ ಕೆಳಗಡೆ, ಆ ಕಸದ ರಾಶಿಯಲ್ಲಿ ಕಳ್ಳತನದ ಕೂಡುವಿಕೆ ಅಂದ್ಕೊಳ್ತಾಳೆ. ಒಂದು ಗಳಿಗೆ ಭದ್ರವಾಗಿ ತಲೆ ಹಿಡ್ಕೊಂಡು ಕಣ್ಣು ಮುಚ್ಕೊತಾಳೆ. ಇನ್ನು ಅಲ್ಲಿ ನಿಲ್ಲೋಕ್ಕಾಗಲ್ಲ ಅನಿಸುತ್ತೆ. ಮೆಲ್ಲಗೆ ಹೊರಗೆ ಬರ್ತಾಳೆ. ಗುಂಡಮ್ಮ ಅವರು
ಒಂದು ತಟ್ಟೆ ತುಂಬ ಉಂಡೆ, ಚಕ್ಲಿ, ಲಾಡು, ಚಿರೋಟಿ ಎಲ್ಲ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಚಂದ್ರು ನಿಧಾನವಾಗಿ ಮೆಟ್ಲಿಳಿದು ಬರ್ತಾಳೆ. ಮಗು, ಸಜ್ಜೆ ಮನೆ ನೋಡಿದ್ಯೇನಮ್ಮ ಅಂತ ಕೇಳಿದಾಗ, ನೋಡಿದೆ ಅಜ್ಜಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರಳೆ ಲಲಿತಾ ಅಂತ ಹೇಳಿಬಿಟ್ಟು, ಇಷ್ಟೊಂದು ತಿಂಡಿ ಯಾಕಜ್ಜಿ ಅಂತ ಕೇಳಿದಾಗ, ಮದುವೆ ಮನೆ ತಿಂಡಿ ಮಗು, ಒಂಚೂರು ಬಾಯಿಗೆ ಹಾಕ್ಕೊಳ್ರಿ, ಅದೆಷ್ಟಿದೆ ಮಹಾ ಅಂತ ಹೇಳಿದಾಗ ಚಂದ್ರು ತಟ್ಟೆ ತಗೊಳ್ತಾಳೆ. ಅಮ್ಮ, ಮದುವೆ ಮನೆ ತಿಂಡಿ ನೀನು ಸ್ವಲ್ಪ ತಿನ್ನಮ್ಮ ಅಂತ ಹೇಳಿಬಿಟ್ಟು ಅಪರ್ಣನ ಮುಂದೆ ತಟ್ಟೆ ಹಿಡ್ತಾಳೆ. ತಾಯಿ ಏನು ಉತ್ತರ ಕೊಡೋದಿಲ್ಲ, ಎಲ್ಲ ತಿಂಡಿಯನ್ನು ನೋಡ್ತಾಳೆ. ಮಗಳು ಅವಳ ಮುಂದೆ ಕೂತ್ಕೊಂಡು ಒಂದು ಲಾಡು ಮುರಿದು ಬಾಯಿಗೆ ಹಾಕ್ಕೊಂಡು ಉಪ್ಪರಿಗೆಗೆ ಹೋಗ್ತಾಳೆ. ಒಂದೇ ಸಲ ಊಟ ಮಾಡ್ಕೊಂಡು ಹೋಗಿ ಬಾರೆ ಅಮ್ಮ ಅಂತ ಕರೆದಾಗ, ಬಂದೆ ಅಂತ ಹೇಳಿಬಿಟ್ಟು ಮಂಚದ ಮೇಲೆ ಮಲ್ಕೊಂಡು ಕಣ್ಣು ಮುಚ್ಕೊತಾಳೆ. ಮತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇಳಿದು ಬರ್ತಾಳೆ. ತಾಯಿ ಬಲವಂತಕ್ಕೆ ಒಂದು ತುತ್ತು ಊಟವನ್ನು ಮಾಡ್ತಾಳೆ. ಆನಂತರ ದೀಪ ಹರಿಸಿ ಮಲಗ್ತಾಳೆ. ಅವಳಿಗೆ ನಿದ್ದೆ ಸುಳಿವೇ ಇರೋದಿಲ್ಲ. ಎದುರುಗಡೆ ಮನೆಯಲ್ಲಿ ತುಂಬ ಗದ್ದಲ ಆಗ್ತಾ ಇರುತ್ತೆ. ಅವಳಿದ್ದು ಕಿಟಕಿ ಬುಡದಲ್ಲಿ ಕುರ್ಚಿ ಹಾಕಿ ಕೂತ್ಕೊತಾಳೆ. ಆ ಕಿಟಕಿಗೆ ಹಸಿರು ತೆರೆ ಹಾಕಿರುತ್ತೆ, ಒಳಗಡೆದೇನು ಕಾಣ್ತಾ ಇರೋದಿಲ್ಲ. ನಿಧಾನವಾಗಿ ಕಿವಿಗೊಟ್ಟು ಆಲಿಸ್ತಾಳೆ. ಸಜ್ಜೆ ಗೃಹದಿಂದ ಬಹು ಮೆಲ್ಲಗೆ ಆರತಿ ಹಾಡು ಕೇಳಿ ಬರ್ತಾ ಇರುತ್ತೆ. ಏನೋ ಮೆಲುಮಾತು ಕೇಳಿಸ್ತಾ ಇರುತ್ತೆ. ಹೆಂಗಳಿಯರು ನಗು ಕೇಳಿಸ್ತಾ ಇರುತ್ತೆ. ಮತ್ತು ಸ್ವಲ್ಪ ಹೊತ್ತಿಗೆ ಮಹಡಿಯೆಲ್ಲ ನಿಶಬ್ದ ಆಗ್ತಾ ಇರುತ್ತೆ. ಕೆಳಗಡೆ ಇನ್ನು ಊಟದ ಗದ್ದಲ ನಡೀತಾ ಇದೆಯಾ ಅಂತ ಅನಿಸುತ್ತೆ. ಭ್ರಮೆ ಹಿಡಿದವಳಾಗೆ ಆ ಹಸಿರು ತೆರೆ ಮೇಲೆ ಕಣ್ಣನ್ನು ಕೂರಿಸಿ ನೋಡ್ತಾಳೆ. ಆದರೆ ಅಲ್ಲಿ ಏನು ಕಾಣಿಸ್ತಾ ಇರೋದಿಲ್ಲ. ಕಿಟಕಿಯ ಬಲಬದಿಗೆ ಮಂಚ ಇದ್ದಿದ್ದನ್ನು 1 ಗಂಟೆ ಮೊದಲು ತಾನೇ ನೋಡ್ಕೊಂಡು ಬಂದಿರ್ತಾಳೆ. ತೂರಾಡ್ತಾ ಒಂದು ಮಂಚದ ಮೇಲೆ ಮಲ್ಕೊಳ್ತಾಳೆ. ಬೆಂಕಿಯಲ್ಲಿ ಬಿದ್ದ ಹುಳದ ಹಾಗೆ ಅವಳು ಒದ್ದಾಡ್ತಾ ಇರ್ತಾಳೆ. ಇನ್ನು ಆ ಕಡೆ ಆ ಮನೆಯಲ್ಲಿ ಮುತ್ತೈದೆಯರು ನವದಂಪತಿಗಳಿಗೆ ಹಾಲು, ಹಣ್ಣು, ಕರ್ಪೂರ, ವೀಳ್ಯ ಎಲ್ಲವನ್ನು ಕೊಡಿಸಿ ಬಾಗಿಲಿಟ್ಕೊಂಡು ಹೊರಗಡೆಗೆ ಬರ್ತಾರೆ. ಸಜ್ಜೆ ಗೃಹದ ಈ ಕಲಾಪಗಳು ಯಾವುದೂ ಸೋಮುಗೆ ಇಷ್ಟ ಇರೋದಿಲ್ಲ. ಆದರೆ 2 ಮನೆಯವರು ಸಂಪ್ರದಾಯಸ್ಥರು. ಹಾಗಾಗಿ ಹಿರಿಯರಿಗೆ ಎದುರು ಮಾತಾಡೋ ಅಷ್ಟು ಧೈರ್ಯನೂ ಅವನಿಗೆ ಇರೋದಿಲ್ಲ. ಪಕ್ಕದಲ್ಲೇ ಕೂತಿದ್ದ ಹೆಂಡತಿಯನ್ನು ನಖಶಿಖಾಂತ ಸರಿಯಾಗಿ ನೋಡ್ತಾನೆ. ಈ ಹೊಸ ಕುಸುಮ ತನಗೆ ಮೀಸಲು ಅಂದ್ಕೊಳ್ತಾನೆ. ಅವಳು ಕೂಡ ಇವನ ಮುಖವನ್ನು ನೋಡ್ತಾಳೆ, ಮೆಲು ನಗ್ತಾಳೆ. ಅವನ ಮನಸ್ಸು ತೇಲಕ್ಕೆ ಪ್ರಾರಂಭ ಆಗುತ್ತೆ. ಕೋಣೆ ತುಂಬೆಲ್ಲ ದುಂಡು ಮಲ್ಲಿಗೆಯ ಪನ್ನೀರು ಜಲದ ಘಮಘಮಿಸ್ತಾ ಇರುತ್ತೆ. ಸುಗಂಧ ಕಡ್ಡಿಯ ಉನ್ಮತ್ತ ಪರಿಮಳ ಇರುತ್ತೆ. ಎಡಗಡೆ ನವಪಲ್ಲವಿತೆ ಪ್ರೇಮದ ಮಡದಿ ಇರ್ತಾಳೆ. ಪಕ್ಕ ತಿರುಗ್ತಾನೆ. ಅಲ್ಲಿ ಚಂದ್ರ ಹಾಕಿದಂತಹ ಮಧುರ ಸಮಾಗಮ, ಪ್ರೇಮದ ಗೆಲುವು ಅನ್ನೋ ದಿಂಬಿನ ಕವರ್ ಇರುತ್ತೆ. ಓ, ಎಷ್ಟು ಮಧುರವಾದ ಶೀರ್ಷಿಕೆ ಅಂದ್ಕೊಂಡು ಸುತ್ತ ನೋಡ್ತಾನೆ. ತಕ್ಷಣ ಅವನಿಗೆ ಮೈ ಜುಮ್ಮನ್ನುತ್ತೆ. ಏಕೆಂದರೆ ಒಂದು ಮೂಲೆಯಲ್ಲಿ ಬಹಳ ಸಣ್ಣದಾಗಿ ಚಂದ್ರ ಅಂತ ಅವಳು ತನ್ನ ಹೆಸರನ್ನು ಕೂಡ ನೇಯ್ದಿರ್ತಾಳೆ. ಹೆಂಡತಿಯನ್ನು ಇವನು ಎಡಗಡೆ ತೋಳದಿಂದ ಬಾಚಿ ತಬ್ಕೊಳ್ತಾನೆ. ಆ ದಿಂಬಿನ ಕವರನ್ನು ತೋರಿಸ್ತಾನೆ. ಅವಳು ನಾಚಿ ನಗ್ತಾಳೆ. ಎಷ್ಟು ಮನಮೋಹಕವಾದ ನಗು ಇವಳದು ಅಂತ ಅಂದ್ಕೊಳ್ತಾನೆ. ಇದನ್ನು ಮೀರಿಸಿದ ನಗೆ ಮಗುವೊಂದರ ಸೌಂದರ್ಯವನ್ನು ತಾನು ಕಳ್ಳತನದಲ್ಲಿ ಹೀರ್ಕೊಂಡಿದ್ನಲ್ಲ ಅನ್ನೋ ಒಂದು ನೆನಪು ಕೂಡ ಅವನಿಗೆ ಬರುತ್ತೆ. ಅಯ್ಯೋ, ಈ ಅಮೃತ ವೇಳೆಯಲ್ಲಿ ಯಾಕೆ ಆ ಹಾಳು ನೆನಪು ಅಂತ ಅಂದ್ಕೊಳ್ತಾನೆ. ಆದರೆ ಚಂದ್ರ ಆ ದಿಂಬಿನ ಕವರಿನ ಮೂಲೆಯಲ್ಲಿ ಕೂತ್ಕೊಂಡು ಅವನ ಪಕ್ಕದಲ್ಲಿ ತಿವಿತಾ ಇದ್ದಾಳೆ ಅಂತ ಅನಿಸುತ್ತೆ. ಆದರೂ ಕೂಡ ಅವನು ಅದನ್ನು ಮರೀಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇವನ ಆಲಿಂಗನದ ಬಿಗಿತ, ಚುಂಬನದ ಸೆಳೆತ ಎಲ್ಲನೂ ಪಳಗಿದ ಪ್ರೇಮಿಯದ ಥರ ಇರುತ್ತೆ. ಆದರೆ ಆ ನವವಧು ಮುಗ್ಧರಾದ ಜಯಲಕ್ಷ್ಮಿ ಹಾಲಲ್ಲಿ ನೊಣ ಬಿದ್ದಿದೆ ಅನ್ನೋದನ್ನು ಅರಿಯದೆ ಲಜ್ಜಾಪೂರ್ವಕವಾಗಿ ಆ ಪ್ರೇಮ ಕಾಣಿಕೆಗಳನ್ನೆಲ್ಲ ಸ್ವೀಕರಿಸ್ತಾ ಇರ್ತಾಳೆ. ನವವಧೂವರರು ನವಪಲ್ಲಂಗದ ಮೇಲೆ ಮೈ ಮರೆತು ನಿದ್ರೆ ಮಾಡ್ತಾರೆ. ಸರಿ, ಈ ಕಡೆ ಅಡಿಯಲ್ಲಿ ಜಯಲಕ್ಷ್ಮಿಯ ಅಕ್ಕ ವಿರಹತಾಪದಲ್ಲಿ ಬೆಂದು ಬಸವಿಳಿದು ರಾತ್ರಿ 2 ಗಂಟೆ ನಂತರ ರಸ್ತೆ ಬದಿಯಲ್ಲಿ ಮಲ್ಕೊಂಡಿರೋ ಪರದೇಶಿ ಮಗುವಿನ ಹಾಗೆ ನಿದ್ರೆ ಮಾಡ್ತಾಳೆ. ಸದ್ಯಕ್ಕೆ ಕಥೆಯನ್ನು ತಿಳಿಸಿರ್ತೀನಿ. ನಮಸ್ಕಾರ.